ನನ್ನ ಮಾನ ಮರ್ಯಾದೆ ಹೋಗುವಂತ ವಿಷಯ ಬಂದಿದೆ. ಅಂತದೇನಿದೆ ತೋರಿಸಿ ನೋಡೋಣ. ನೋಡಿ, ಏನಕ್ಕೆ ಇದು? ನಮ್ಮ ಅಣ್ಣಂದು ರಾಜೇಶ್ವರಿದು ಫೋಟೋ ಬಂದ್ಬಿಟ್ಟಿದೆ. ಈ ರಾಜೇಶ್ವರಿ ಪಬ್ಲಿಸಿಟಿಗೆ ಇಂಥ ಚೀಪ್ ಗಿಮಿಕ್ಸ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜಾಜಿ ಅಕ್ಕ, ಜಾಜಿ ಅಕ್ಕ, ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿಯೋದಿನಿ. ಪಕ್ಕೆ ಮುರಿಯೋ ಮಾತು ಬರ್ದಿರ್ಲಿ. ಇವತ್ತಿನ ಪೇಪರ್ ನೋಡಿದ್ರಾ? ಪೇಪರ್ ನೋಡಿನೇ ಮೈ ಮೇಲೆ ಮಾರಮ್ಮನ್ ಬರ್ಸ್ಕೊಂಡು ಕೂತಿರೋದು. ರಾಜೇಶ್ವರಿ ಅವ್ರ ಜೊತೆ ಯಜಮಾನಿರೋ ಫೋಟೋ ಮಿರಿ ಮಿರಿ ಅಂತ ಮಿಂಚ್ತಾ ಇದೆ. ತರಕಾರಿ ಮಾರ್ಕೆಟ್ ಅಲ್ಲಿ ತರಕಾರಿ ತಗೊಳ್ಳೋದ್ ಬಿಟ್ಟು ಎಲ್ಲರೂ ಪೇಪರ್ ಹಿಡ್ಕೊಂಡು ನಿಂತಿದ್ದಾರೆ. ಇದ್ರಲ್ಲಿ ಏನಿದೆ ಓದಿ ಅದಕ್ಕೆ? ಇಂಥ ಕೆಟ್ಟ ಸುದ್ದಿಗಳನ್ನ ನಾನು ಓದಲ್ಲ. ಏನಿದೆ ಅದ್ರಲ್ಲಿ? ಗಂಡಸ್ರ ಮನ್ಸನ್ನ ಹೇಗೆ ಓಲೈಸ್ಕೊಳ್ಳೋದು ಅಂತ ರಾಜೇಶ್ವರಿಗೆ ಮಾತ್ರ ಗೊತ್ತಂತೆ. ನನ್ ಬರ್ತಾ ಇರೋ ಕೋಪದಲ್ಲಿ ಆ ರಾಜೇಶ್ವರಿನ ಪೀಸ್ ಮಾಡ್ಬೇಕು ಅಂತ ಅನ್ಸ್ತದೆ. ನನ್ನ ಹಬಿನ ಹೋಲಿಸ್ಕೊಳಕ್ಕೆ ಈ ರೀತಿನ ಸರ್ಕಸ್ ಮಾಡೋದು, ಅವಿ ಜೊತೆ ಫೋಟೋ ತೆಗೆಸ್ಕೊಳಕ್ಕೆ ಅವಳಿಗೆ ಇಷ್ಟ ಧೈರ್ಯ? ಈ ತರ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಮೊದ್ಲು ನಮ್ಮ ಅಣ್ಣನ್ ಬೆಂಡೆತ್ತಿ, ಆಗ ರಾಜೇಶ್ವರಿಗೆ ಬುದ್ಧಿ ಬರುತ್ತೆ. ಕರೆಕ್ಟ್ ಕಡೆ. ಯಾಕ್ರಿ ಹತ್ರ ಕಿಚ್ಕೊಂಡ್ರೆ ಏನು ಕರೆಂಟ್ ಹೊರಬಿಡ್ತು? ಪೇಪರ್ ಅಲ್ಲಿ ಬಂದಿರೋ ಸುದ್ದಿ ನೋಡಿ ಅದಕ್ಕೆ ಕರೆಂಟ್ ಹೊರಕ್ಕೆ ಹಾಗೆ ಆಗ್ಬಿಟ್ಟಿದ್ದಾರೆ. ಅಲ್ಲೂ ಈ ರೀತಿ ಟಾಕ್ ಮಾಡಿದ್ರೆ ನಿನ್ ಜೋಡಿ ಜೊತೆ ಕಟ್ ಮಾಡ್ಬಿಡ್ತೀನಿ. ಅವಿ ಯಾಕೆ ಹೀಗೆ ಮಾಡಿದ್ರಿ? ಅಯ್ಯೋ ಶಿವನೇ, ನನ್ನ ಬಾಡಿ ನಾನು ರೂಮಲ್ಲಿ ಟೀ ಶರ್ಟ್ ಚೇಂಜ್ ಮಾಡ್ಕೊಂಡು ಇದ್ದೆ. ನೀವು ಕರೆದ್ರಿ ಅಂತ ಮತ್ತೆ ಹಾಕೊಂಡು ಬಂದೆ. ಏನೀಗ ನಿಮ್ಗೆ ಗೊತ್ತಾಗುತ್ತೆ. ಪೇಪರ್ನಲ್ಲಿ ರಾಜೇಶ್ವರಿ ಅವರ ಫೋಟೋ ಬಂದ್ಬಿಟ್ಟಿದೆ. ಅಲ್ಲ, ಈ ನನ್ನ ರಾಜೇಶ್ವರಿ ಅಲ್ಲ ಕಂಡ್ರೆ, ನಮ್ಮೆಲ್ಲರ ರಾಜೇಶ್ವರಿ ಫೋಟೋದಲ್ಲೂ ಕೂಡ ಅದೆಷ್ಟು ಸುಂದರವಾಗಿ ಕಾಣಿಸ್ತಾರೆ. ಪಕ್ಕದಲ್ಲಿ ನಿಂತಿರೋದು ಯಾರು ಹೇಳಿ? ಅವನು ನೋಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ನನಗೆ ಅವನಲ್ವಾ? ಅಲ್ಲ, ಎಕ್ಸ್ಕ್ಯೂಸ್ ಮೀ, ಈ ನಿಮ್ಮ ನೀನಾಸಂ ನಾಟಕನ ಬಂದ್ ಮಾಡಿ. ಅಲ್ರಿ, ನೀವ್ ಯಾಕೆ ಆ ರಾಜೇಶ್ವರಿ ಮನೆಗೆ ಹೋಗಿದ್ರಿ? ಅಂದ್ರೆ ಇದು ನಾನೇಂದಂಗೆ ಆಯ್ತು. ಜಾತಿ ಸಂಬಂಧಿಸಿದ್ರೆ ಬಂತ ಎಲ್ಲ ನೆನಪಿಗೆ ಬಂದ್ಬಿಡ್ತು. ಅದು ಮೊನ್ನೆ ಅವ್ರ ಮನೆ ಮುಂದೆ ಒಂದಿಷ್ಟು ಜನ ನಿಂತ್ಕೊಂಡಿದ್ರು ಕಣ್ರಿ. ಏನೋ ಆಗಿರ್ಬೋದು ಅಂತ ನಾನು ಅವ್ರ ಮನೆ ಮುಂದೆ ಹೋದೆ. ಅದಕ್ಕೆ ನಮ್ಮ ರಾಜೇಶ್ವರಿ ಅವರು ನಾನು ಹುಡ್ಕೊಂಡು ಬಂದ್ರು. ಅದೇ ಮಾಯದಲ್ಲಿ ಯಾವನೋ ನಮ್ಮಿಬ್ರು ಫೋಟೋ ತಗೊಂಡ್ಬಿಟ್ಟವ್ರೆ. ನೀವ್ ಯಾಕ್ರಿ ಫೋಟೋ ತೆಗ್ಸಕ್ ಬಿಟ್ರಿ? ಫೋಟೋ ತೆಗೀರ ಹೇಳ್ಬಿಟ್ಟು ತೆಗಿತಾರೆ. ಅವ್ನಿಗೆ ಇಷ್ಟ ಆಗಿದೆ ಅವ್ನು ತಕೊಂಡು ಬಿಡ್ರಿ ಹೋಗ್ಲಿ. ಹಾಳಾಗಿ ಹೋಗ್ಲಿ, ಅದನ್ನ ಯಾಕೆ ಪೇಪರ್ ಪ್ರಿಂಟ್ ಮಾಡ್ಸಕ್ ಬಿಟ್ರಿ? ನಾನೇ ಮಾತಿಗೆ ಒಂದು ಅರ್ಥ ಐತೆ ಅಂದ್ರೆ ನೋಡಿ, ಈ ಫೋಟೋಗಳನ್ನು ತೆಗೆದೆ ಪ್ರಿಂಟ್ ಹಾಕ್ಸಕ್ಕೆ. ಇಷ್ಟಕ್ಕೂ ನಮ್ಮಿಬ್ರು ಜೋಡಿ ಎಕ್ಕಾಚಿಕ್ಕಿ ಚೆನ್ನಾಗಿದೆಯಲ್ವಾ, ಹಂಗಾಗಿ ಪ್ರಿಂಟ್ ಹೊಡ್ಬಿಟ್ಟವ್ರೆ. ಏನು ಯಜಮಾನ್ರೆ, ನನ್ನ ಮುಂದೆನೆ ಇನ್ನೊಂದು ಹುಡುಗಿನ ಹೊಗಳ್ತಾ ಇದ್ದೀರಲ್ಲ, ಅಡ್ಗೆ ಮನೆಗೆ ಬನ್ನಿ, ಇದೇ ನುಗ್ಗೆಕಾಯಿ ನಾನು ಹೊಡೆದು ಕಳಿಸ್ತೀನಿ. ಚಂಪಾ, ಈ ಮಾತನ್ನ ನಾನ್ ಕೇಳ್ಬೇಕು, ನೀನ್ ಯಾಕೆ ಕೇಳ್ತಿದ್ಯಾ? ನೀವಿನ್ನೂ ಕೇಳಿಲ್ವಲ್ಲ, ಅದಕ್ಕೆ ನಾನ್ ಕೇಳಿದೆ. ಈ ಪೇಪರ್ ಕೆಳಗಡೆ ಏನಂತ ಆರ್ಟಿಕಲ್ ಬರ್ದಿದ್ದಾರೆ ಓದಿ. ಜಾತಿ ಟೆಂಪಲ್ ನನ್ನ ಮತ್ತು ಆ ರಾಜೇಶ್ವರಿ ಅವ್ರನ್ನ ಏನು ಕಾಂಜಿ ಪಿಂಜಿ ವ್ಯಕ್ತಿಗಳು ಅಂತ ಭಾವಿಸ್ಬಿಟ್ಟಿದ್ರೆ, ನಾವು ಸಾರ್ವಜನಿಕ ವ್ಯಕ್ತಿಗಳು ಕಣ್ರಿ. ನಮ್ಮನ್ನು ಯಾರು ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಬರೀ ಇವತ್ತೊಂದು ದಿವಸ ಅಲ್ಲ ಕಣ್ರಿ, ಸುಮಾರು ಸಲ ಪೇಪರ್ನಲ್ಲಿ ಬಂದಿರುತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಲೇ ದೇವರ ಕೊಟ್ಟ ತಂಗಿ, ಅದು ಏನೇನು ಬರ್ದಿರ್ತಾರೆ ಅಂತ ಓದ್ಬಿಟ್ಟು ನೆನಪಲ್ಲಿ ಇಟ್ಕೋ. ನಾನು ಸಂಜೆ ಬಂದ್ಮೇಲೆ ಓದಿ ಹೇಳಿ. ನೋಡು, ನಾನಿನ್ನ ಟಾಕೆ ಮುಗಿಸಿಲ್ಲ, ಆಗ್ಲೇ ಎಸ್ಕೇಪ್ ಆದ್ರು. ಅಂದ್ರೆ ಇವ್ರು ತಪ್ಪು ಮಾಡಿದಾರೆ ಅಂತ ಆಯ್ತು. ಅದಕ್ಕೆ ನಾ ಕೊಡೋ ಐಡಿಯಾ ನೀವೇನಾದ್ರೂ ತಗೊಂಡ್ರೆ ನಮ್ಮ ಅಣ್ಣಂಗೂ ಬುದ್ಧಿ ಕಲಿಸ್ಬೋದು. ಆ ರಾಜೇಶ್ವರಿನ ಮಹಿಳಾ ಸಂಘದಿಂದ 3 ವರ್ಷ ಬ್ಯಾನ್ ಮಾಡ್ಬೋದು. ನೀನು ನಂಗೆ ಐಡಿಯಾ ಕೊಡಂಗ್ ಆಗ್ಬಿಟ್ಯಾ? ಹೇಳು. ಟಿವಿ 10 ಅವ್ರನ್ನ ಕರೆಸಿ ನಮ್ಮ ಅಣ್ಣಂಗೂ ಅವಳಿಗೂ ಅಫೇರ್ ಇದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ಬಿಡೆ. ಅದಕ್ಕೆ ನಾನು ಇಲ್ಲಿ ಕುತ್ಕೋಬೋದಾ? ಅಯ್ಯೋ, ನಾವ್ ಇಂಟರ್ವ್ಯೂ ಮಾಡಕ್ ಬಂದಿರೋದು ಅವ್ರನ್ನ. ಈ ಕಡೆ ಬಸ್ ಸ್ವಲ್ಪ. ಪರವಾಗಿಲ್ಲ, ನಮ್ದೊಂದು ಫ್ಯಾಮಿಲಿ ಫೋಟೋ ತಗೋಬೋದಲ್ಲ? ಅಯ್ಯೋ, ಇದು ನಿಮ್ ಟಾಪಿಕ್. ಹಾಗೆ ನಿಮ್ ಇಂಟರ್ವ್ಯೂ ಎಲ್ಲ ತಗೊಳಕ್ ಆಗಲ್ಲ. ಈ ಕಡೆ ಬಾರಮ್ಮ. ಇದಳೆ. ಎಸ್ ಮೇಡಮ್, ನೀವ್ ಹೇಳಿ, ನಮ್ ವೀಕ್ಷಕರಿಗೆ ತಿಳಿಸ್ಕೊಡಿ. ನಮಸ್ಕಾರ, ನನ್ನ ಹೆಸರು ಜಾಜಿ ಚಂಬಲ್ದಿನಿ ಅಂತ. ನಮಸ್ತೆ. ಅಯ್ಯೋ, ನಿನ್ನ ಯಾರಮ್ಮ ಕರೆದವರು? ಈ ಕಡೆ ಬಾರಮ್ಮ. ನಮಸ್ಕಾರ, ನನ್ನ ಹೆಸರು ಜಾಜಿ ಜಂಬಲ್ದಿನಿ ಅಂತ. ನಮಸ್ತೆ ಅಲ್ಲ. ನೀನ್ ಯಾಕಮ್ಮ ಮಾತಾಡ್ತಾ ಇದ್ಯಾ? ಈ ಕಡೆ ಬಾರಮ್ಮ, ಸೈಡ್ಗೆ. ಅಲ್ಲ, ಅದು ಆವಾಗಲೇ ಹೇಳಿದ ಮಾತನ್ನ ವಾಪಸ್ ತಗೊಂಡೆ. ಅಯ್ಯೋ, ಆಯ್ತು, ಈ ಕಡೆ ಬಾರಮ್ಮ. ಮೇಡಮ್, ನೀವು ಇನ್ನೊಂದ್ಸತಿ ಸರಿಯಾಗಿ ಕಂಟಿನ್ಯೂ ಮಾಡಿ. ಹೇಳಿ. ಓಕೆ ಓಕೆ. ನೋಡಿ, ಈಗಿನ ಕಾಲದಲ್ಲಿ ಕಾಂಪಿಟೇಷನ್ ತುಂಬಾ ಜಾಸ್ತಿ. ನಾವು ಸುಮ್ಮನೆ ಇದ್ರು ಬೇರೆಯವರು ನಮ್ಮ ಮನೆಗೆ ಬೆಂಕಿ ಹಚ್ಚಕ್ಕೆ ಕಾಯ್ತಾ ಇರ್ತಾರೆ. ಯಾರು ಬೆಂಕಿ ಹಚ್ತಾ ಇರೋದು? ನಿಮ್ ಹತ್ರ ಏನಾದ್ರೂ ಸಾಕ್ಷಿಗಳಿದ್ಯಾ? ಅಫ್ಕೋರ್ಸ್, ಇಟ್ಕೊಳ್ಳಿ. ಅಯ್ಯೋ ಮೇಡಮ್, ಇದೇನಿದು? ನಿಮ್ ಗಂಡನ ಫೋಟೋ ಜೊತೆ ರಾಜೇಶ್ವರಿ ಅವ್ರ ಫೋಟೋ ಬಂದ್ಬಿಟ್ಟಿದೆ. ಏನು ಅಂತ ಹೇಳಿ, ರಾಜೇಶ್ವರಿ ಮತ್ತೆ ನನ್ನ ಹಬಿ ಊರು ಸುತ್ತೋದು ಪೇಪರ್ ಅಲ್ಲಿ ಬಂದ್ಬಿಟ್ಟಿದೆ. ಆ ರಾಜೇಶ್ವರಿ ತನ್ನ ಸಂಸಾರದಲ್ಲಿ ಲೆಮನ್ ಹಿಂಡೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಮೇಡಮ್, ಇದಕ್ಕೆಲ್ಲ ಏನ್ ಕಾರಣ ಅನ್ಸುತ್ತೆ? ನಾನ್ ಹೇಳ್ತೀನಮ್ಮ. ಯಾವ್ದೇ ಕಾರಣಕ್ಕೂ ಅವ್ರನ್ನ ಏನು ಕೇಳ್ಬಿಡಿ, ಯಾಕೆಂದ್ರೆ ಅವ್ರ ಮಗನ ಬಿಟ್ಕೊಡಲ್ಲ. ಮೇಡಮ್, ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಸುದ್ದಿ. ನಾವು ಅವ್ರನ್ನ ಇಂಟರ್ವ್ಯೂ ಮಾಡಕ್ ಬಂದಿರೋದು.
ಅಯ್ಯೋ ನನ್ನನ್ನ ಯಾರು ಅಂತ ತಿಳ್ಕೊಂಡಿದ್ದೀಯಮ್ಮ? ಯಾರು? ನಾನು ಗಂಡುಗಲಿ ವಂಶದ ಹಿರಿಯ ತಲೆ. ಇವಳು ನನ್ನ ಸೊಸೆ. ಈ ನನ್ನ ಸೊಸೆ ನನ್ನ ಮಗನ ಮದುವೆ ಆದಾಗಿಂದ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ನನ್ನ ಮಗ ಇವಳ ಬೆಡ್ರೂಮ್ಗೆ ಹೋದ್ಲೆ ಸಾಕು, ರೆಡ್ ಕಾರ್ಪೆಟ್ ಹಾಸಿ ಹಬಿ ವೆಲ್ಕಮ್ ಅಂತ ವೆಲ್ಕಮ್ ಮಾಡ್ತೀನಿ. ನನ್ನ ಮಗನ ಇವಳು ಯಾವ ತರ ನೋಡ್ಕೊತಾಳೆ ಅಂತಂದ್ರೆ, ನನ್ನ ಡ್ರೀಮ್ ಅಲ್ಲಿ ನನ್ನ ಮನ್ಸಲ್ಲಿ ಅವ್ರನ್ನ ಬಿಟ್ರೆ ಬೇರೆ ಯಾರನ್ನೂ ಥಿಂಕ್ ಮಾಡಲ್ಲ. ಅಮ್ಮ ಸತ್ಯ ಹೇಳಮ್ಮ. ಮತ್ತೆ ನಾನು ಹೇಳ್ತಿರೋದು ಸತ್ಯನೇ. ಸತ್ಯಂ ಶಿವಂ ಸುಂದರ. ಈ ವಿಷಯ ಏನಾದ್ರೂ ನಮ್ಮಪ್ಪ ಶಿವನಿಗೆ ಗೊತ್ತಾಗ್ಲೆ ತಾಂಡವ ನೃತ್ಯ ಮಾಡಿ ತ್ರಿಶೂಲದಿಂದ ಚುಚ್ಚಿ ನಿನ್ನ ಹೊಟ್ಟೆಯನ್ನ ಬಯದು ಕಲರುಗಳನ್ನ ಮಾಲೆ ಹಾಕೋತಾನೆ. ನಿಮ್ ಮತ್ತೆ ಏನಾದ್ರೂ ನಾಟಕ ಕಂಪ್ನಿಲಿ ಪಾಠ ಮಾಡ್ತಿದ್ರಾ? ಅದು ಆಕ್ಚುಲಿ ಚಿಕ್ಕ ವಯಸ್ಸಿಂದ ನಾಟಕ ಆಡಿ ಆಡಿ ಈ ಮೈ ಮೇಲೆ ಭೂತ ಬರ್ಸ್ಕೊಂಡು ಹಾಗೆ ನಾಟಕದ ಪಾತ್ರಗಳನ್ನ ಬರ್ಸ್ಕೊತಾನೆ ಇರ್ತಾರೆ. ಅದಕ್ಕೆ ನಾನು ಹೇಳಿದ್ದು ಅವ್ರನ್ನ ಏನು ಕೇಳ್ಬೇಡಿ ಅಂತ. ಅಯ್ಯೋ ನಾನೇನ್ ಕೇಳ್ದೆ, ಅವ್ರ ಮೈಕ್ ಕಿತ್ಕೊಂಡು ಮಾತಾಡಕ್ ಶುರು ಮಾಡ್ಬಿಟ್ರು. ಅದು ಅವ್ರಿಗೆ ಮೈಕ್ ಮುಂದೆ ನಾಟಕ ಆಡಿ ಆಡಿ ಎಲ್ಲಿ ಮೈಕ್ ಕಂಡ್ರು ಸಾಕು ಕಿತ್ಕೊಂಡು ನಾಟಕ ಆಡಕ್ ಶುರು ಮಾಡ್ಬಿಡ್ತಾರೆ. ಅದೇ ಯು ಜಸ್ಟ್ ಕೀಪ್ ಕ್ವೈಟ್. ಏನಂತೆ? ಬಾಯ್ ಮುಚ್ಚು ಅಂದ್ರು. ಮೇಡಮ್ ಇವಾಗ ನೀವ್ ಹೇಳಿ. ಏನು ಅಂತ ಹೇಳಿ? ಆ ರಾಜೇಶ್ವರಿ ನನ್ನ ಅಭಿನ ಬುಟ್ಟಿ ಹಾಕೋತಾ ಇದ್ದಾಳೆ. ಅವರಿಬ್ರು ಮಧ್ಯೆ ಏನು ಮೇಡಮ್? ಏನು ಅಂತ ಹೇಳಿ? ಅಫೇರ್ ಇದೆ. ಆ ರಾಜೇಶ್ವರಿ ಅಂತ ಮನೆ ಹಾಳು ಹೆಂಗಸು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಯಾವ ಸಂಸಾರನೂ ಉದ್ಧಾರ ಆಗಲ್ಲ. ಅಂತ ಹೆಂಗಸು ನಮ್ಮ ಮಹಿಳಾ ಸಂಘಕ್ಕೆ ಬರಬಾರ್ದು. ಥ್ಯಾಂಕ್ ಯು ಸೋ ಮಚ್. ಕೊನೆ ಪದ ಆಡ್ಬಿಡ್ತೀನಿಲ್ಲಮ್ಮ. ಒಂದ್ ನಿಮಿಷ ಸರ್, ಕ್ಯಾಮ್ರಾ ಆಫ್ ಮಾಡ್ಕೊಳ್ಳಿ. ಇವಾಗ ಹಾಡಿ. ಚಂಪಾ ಚಮೇಲಿ ನೀನ ಯಾಕೆ ಈ ತರ ಓಡ್ ಬಂದೆ? ನಿಮ್ಮ ನೋಡಿ ಓಡ್ ಬಂದೆ. ಕಾಲಕ್ಕಂತೂ ಸೊಂಟ ಪಟಕ್ಕಂತೂ. ಕೈ ಬಿಡ್ಬೇಡಿ. ಯಾಕೆ? ನೀವ್ ನನ್ ಕೈ ಹಿಡ್ಕೊಂಡು ಹಾಗೆ ಮನೆಯವ್ರಿಗೂ ನಡೆಸ್ಕೊಂಡು ಹೋಗ್ಬಾರ್ದಾ? ಲೇ ಚಂಪಾ ಚಮೇಲಿ, ಇದನ್ನ ಬೀದಿ ಅಂತ ಕರೀತಾರೆ. ನೀನ್ ಇಲ್ಲದೆಲ್ಲ ನಾಟಕ ಮಾಡ್ಬೇಡ. ತೆಪ್ಪಗೊಬ್ಬ ನೀವ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಂಗೆ ಮನೆಗೂ ಬರಕ್ಕಾಗಲ್ಲ, ಅಡ್ಗೆನೂ ಮಾಡಕ್ಕಾಗಲ್ಲ. ಲೇ ನಿಂದು ಹಿಡಿದಿದ್ದೆ ಹಠ ಕಡೆ. ಈಗ ಮನೆಗೆ ಬಾ, ಆಮೇಲೆ ನೀ ಕಾತಿದೆ. ಹಾಗೆ ಒಂದ್ ಸ್ವಲ್ಪ ನನ್ ಭುಜದ ಮೇಲೆ ಕೈ ಹಾಕೊಂಡು ನಡ್ಸ್ಕೊಂಡು ಹೋಗ್ಬಾರ್ದಾ? ಹಾಯ್ ಪಾಂಡುರಂಗ ಅವ್ರೆ. ನಿಂತ್ಕೊಡ್ರಿ. ಏನ್ರಿ, ನಾನ್ ನಿಮ್ಮನ್ನ ನನ್ ಮನೆ ಹತ್ರ ಕರೆದಿದ್ದ? ಇಲ್ವಲ್ಲ, ಯಾರಾಗಂತ ಹೇಳಿದ್ದು? ನಾನ್ ನಿಮ್ಮನ್ನ ನಮ್ ಮನೆಗ್ ಕರೆದ್ನಂತೆ, ನಿಮ್ಮನ್ನ ಬುಕ್ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದೀನಂತೆ. ಹಾಗಂತ ನಿಮ್ ಹೆಂಡತಿ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಏನೋ ಯಜಮಾನ್ರೆ, ಕಾಲ್ ತುಂಬಾ ನೋವ್ತಾ ಇದೆ, ಮತ್ತೆ ಎಬ್ಬಿಸ್ಬಾರ್ದಾ? ಇಲ್ಲಿ ನನ್ನ ಪರಿಸ್ಥಿತಿನೇ ಬಿಗಡಾಯಿಸ್ಕೊಂಡು ಕೂತ್ಗೆ, ನೀ ಸ್ವಲ್ಪ ತೆಪ್ಪ ಕೂತ್ಕೊಳ. ಯಾಕ್ರಿ ನಿಮ್ ಹೆಂಡತಿ ಹಾಗೆ ಮಾಡಿದ್ಲು? ಅಯ್ಯೋ ಶಿವನೇ, ನನಗೇನ್ರಿ ಗೊತ್ತು? ಇದು ನಿಮ್ಮ ಪ್ರೊಫೆಷನ್ ಜಲಸ್ ಅಷ್ಟೇನೆ. ನಾನ್ ಒಳ್ಳೆ ಸುಮ್ನೆ ಬಿಡಲ್ಲ. ಎಷ್ಟೊಂದ್ ಜನರ ಮುಂದೆ ನನ್ ತೇಜೋವಧೆ ಮಾಡಿದಾಳೆ. ಸರಿಯಾಗಿ ರಿಪೇರಿ ಮಾಡ್ತೀನಿ. ಒಳ್ಳೆ ಲೂಸ್ ಆಗಿರೋ ಸ್ಕ್ರೂಗಳನ್ನೆಲ್ಲ ಟೈಟ್ ಮಾಡ್ಬಿಡ್ತೀನಿ. ಎಷ್ಟು ಸ್ಕ್ರೂಗಳಿದೆ? ಯಾವ ಮನೆಗರಿ ಗೊತ್ತು? ಅವ್ರು ನನಗೆ ಎಣಸೋದಕ್ ಬಿಟ್ರೆ ತಾನೆ. ಈ ತರ ಎಲ್ಲ ಹೇಳಂಗ ಅವಮಾನ ಮಾಡಿದಾಳಲ್ಲ. ಇನ್ನು ಮದ್ವೆ ಆಗ್ದಿರೋ ಹುಡುಗಿ ನಾನು ಕೂಡ ಅಷ್ಟೇ ಕಣ್ರಿ, ಮದುವೆ ಆಗಿದ್ದೀನಿ, ಆದ್ರೆ ಮದುವೆ ಆಗದೆ ಇರೋ ಹುಡುಗ ಅಲ್ಲ ಕಣ್ರಿ. ನೀವು ಈ ತರ ಕಿತ್ತಾಡ್ಕೊಂಡ್ಬಿಟ್ರೆ ನನ್ನಂತ ಬಡಪಾಯಿ ಎಲ್ಲಿಗ್ರಿ ಹೋಗ್ಬೇಕು? ನೋಡಿ ರಾಜೇಶ್ವರಿ ಅವರೇ, ನನಗೆ ಆ ಜಾಜಿ ಅವರು ಬೇಕು, ಅದಕ್ಕಿಂತ ಹೆಚ್ಚಾಗಿ ನನಗೆ ಈ ರಾಜೇಶ್ವರಿನೂ ಬೇಕು. ಪ್ಲೀಸ್ ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಅವಳನ್ನ ಸುಮ್ಮನೆ ಬಿಡಲ್ಲ ರೀ. ಅವ್ಳು ಹೊರಸಿರೋ ಒಪ್ಪದ ಹೊತ್ಕೊಂಡು ನಾನೇನಾದ್ರು ಸುಮ್ಮನಿದ್ರೆ ಅವ್ಳು ಹೇಳಿದ್ದೆ ನಿಜ ಅನ್ನೋ ತರ ಆಗುತ್ತೆ. ನಾನು ಕೌಂಟರ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಕಮ್ಮಿ ತಿನ್ನುವಂತ ಬಡ್ಕೋತೀನಿ ನೋಡು. ಎಣ ಬರ ಹಾಕಿ ಕೂತಿದ್ಯಾ? ಏನು ಯಜಮಾನ್ರೆ, ನಿಮ್ಗಾದ ಅವಮಾನನೇ ನನ್ಗಾದ ಅವಮಾನ. ನಿಮ್ ಹೆಸರು ಕೆಡಿಸ್ತಾ ಇರೋದೇ ಆ ಜಾಜಿ ಅವರು. ಪಾಪ ಆ ರಾಜೇಶ್ವರಿ ಅವರು ನಿಮ್ನ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಅವರೇ ಕೋಪ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ಮೇಲೆ ಪಾಪ ನಿಮಗ್ ಬೇಜಾರಾಗಲ್ವಾ? ಚಂಪಾ ಚಮೇಲಿ, ನೀನು ನನ್ನನ್ನು ಅರ್ಥ ಮಾಡ್ಕೊಂಡಷ್ಟು ಆ ನನ್ನ ಮಡದಿ ಜಾಜಿ ಜಂಬಲ್ದಿನಿ ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಆ ರಾಜೇಶ್ವರಿ ಅವ್ರ ಕೋಪ ಕಡಿಮೆ ಆಗ್ಬೇಕು ಅಂದ್ರೆ ನೀವ್ ನಿಮ್ ಹೆಂಡತಿ ಆ ಜಾಜಿ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ಅಂತ ಬಂಡಗಟ್ಟ ಜೀವಗಳಿಗೆ ಬುದ್ಧಿ ಕಲಿಸೋದಕ್ಕೆ ಏನೇ ಉಳಿದಿದೆ? ಹೇಗೆ ಅಂತ ಬುದ್ಧಿ ಕಲಿಸ್ಲಿ? ಕುಡ್ಕೊಂಬಂದ್ ದಬಾಯಿಸಿ. ಯಾಕೆ ಅರ್ಥ ಬರ್ತಾ ಇಲ್ವಾ? ಅದಕ್ಕೆ ಕೇಳಿದೆ. ಎಲ್ಲಿ ಅವಳು? ಚಂಪನ
ಏ ಅಲ್ಲ ನಿಮ್ಮ ಮತ್ತಿಗೆಲ್ಲ ನಮ್ಮ ಅಕ್ಕೆ ರೂಮಲ್ಲಿ ಇದ್ದಾರೆ. ಏ ಕರ್ರಿ ಅವಳನ್ನ. ಜಾಜಿ ಅಕ್ಕೆ, ಜಾಜಿ ಅಕ್ಕೆ. Pallu, why are you shouting, huh? ಓ ಅದಕ್ಕೆ ಹಣೆ ಕುಡ್ಕೊಂಡ್ ಬಂದಿದ್ದಾನೆ. ಅಬ್ಬಿ ಯಾಕ್ರಿ ಕುಡ್ಕೊಂಡ್ ಬಂದಿದ್ದೀರಾ? ಲೈ ಅದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ನೀನ್ ಯಾವಳಲ್ಲೇ ಜಾಜಿ? ಅಬ್ಬಿ ಜಾಜಿ ಅಂತ ಏಕೋಚನದಲ್ಲಿ ಕರಿಬೇಡಿ. ಹೋಗಿ ಬನ್ನಿ ಅಂತ ಮರ್ಯಾದಿಂದ ಮಾತಾಡ್ಸಿ. ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರೇ. ಮೊದಲಿಂದಲೂ ನಾನು ಹಾಗೆ ಇದ್ದೆ. ಆದ್ರೆ ನನಗೂ ಮತ್ತು ಆ ರಾಜೇಶ್ವರ್ಗೂ ಸಂಬಂಧ ಇದೆ ಅಂತ ಪೇಪರ್ನ ಹತ್ರ ಸುಳ್ಳು ಸುದ್ದಿ ಹಬ್ಬಿಸಿ ಈಗ ಏನೂ ಮಾಡದೇ ಇರೋ ಅಮಾಯಕರ ತರ ಪೋಸ್ಟ್ ಕೊಡ್ತಾ ಇದೆಯಲ್ಲ ನೀನು ಒಬ್ಬ ಸಂಪ್ರದಾಯಸ್ಥರ ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಣೇನೆ. ಮತ್ತೆ ನಿಮ್ ಫೋಟೋ ಆ ರಾಜೇಶ್ವರಿ ಫೋಟೋ ಪೇಪರ್ ಅಲ್ಲಿ ದೊಡ್ಡದಾಗಿ ಬಂದಿತ್ತು, ಅದಕ್ಕೆ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟೆ. ನೀನು ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ನನಗೆ ತಲೆ ಕೆಟ್ಟು ನಾನು ಕುಡ್ಕೊಂಡು ಬಂದೆ. ಜಾಜಿ ಇವತ್ತು ನಾನು ನಿನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ನಿನ್ನ ಕಿವಿನ ಅಂಗಲ್ಲಿ ಹೊಂದ್ಕೊಂಡು ಕಚ ಕಚ ಅಂತ ಕಚ್ಚಿ ತಿಂದು ಬಿಡ್ತೀನಿ. ನೋಡು ಇವತ್ತು ಸಂಡೇ, ಯಾವ ಕ್ಲಿನಿಕ್ ಓಪನ್ ಆಗಿರಲ್ಲ. ಅಬ್ಬಿ ಏನಾದ್ರೂ ನನ್ನ ಕಿವಿ ಕಚ್ಚಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹೇಗಾದ್ರೂ ಮಾಡಿ ನಿಮ್ಮ ಅಣ್ಣನ್ನ ನಿಮ್ಮ ಮನೆಯಿಂದ ಸೆಂಡ್ ಮಾಡೆ. ಸುಮ್ಮನೆ ಹಾಗೆಲ್ಲ ಸೆಂಡ್ ಮಾಡಕ್ಕಾಗುತ್ತಾ? ನಿನ್ಗೂ ಆ ಬಿಡ್ಲಿನ ಬುದ್ಧಿ ಬಂದ್ಬಿಡ್ತಾ? ಅಣ್ಣಯ್ಯ ಕುಡ್ಕೊಂಡ್ ಬಂದಿರೋರ್ಗೆ ಈ ಮನೇಲಿ ಜಾಗ ಇಲ್ಲ, ಹೋಗತ್ತೆ. ನೀನು ನನ್ನ ತಂಗಿ ಉರ್ಫ್ ಒಡ ಹುಟ್ಟಿದವ. ನೀನು ಈ ನಿನ್ನ ಅಣ್ಣನನ್ನ ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳ್ತಾ ಇದೀಯ. ಲೇ ತಂಗಿ ನೋಡ, ನಿಜ ಹೇಳಬೇಕು ಅಂದ್ರೆ ನಾನು ಆ ನಿನ್ನ ಯಜಮಾನಪ್ಪನ ಈ ಮನೆಯಿಂದ ಆಚೆ ಓಡಿಸ್ಬೇಕು ಅಂತಿದ್ದೆ. ಇನ್ನೊಂದು ಸಲ ನೀನು ಏನಾದ್ರೂ ನಿಮ್ಮ ಅತ್ತಿಗೆ ಪರ ವಹಿಸ್ಕೊಂಡು ಮಾತಾಡಿದ್ರೆ ಆ ನಿನ್ನ ಯಜಮಾನಪ್ಪನ ಜೊತೆ ನಿನ್ನೂ ಕೂಡ ಮನೆಯಿಂದ ಆಚೆ ಹಾಕ್ತೀನಿ. ಹೋಗೆ ಹೋಗೆ ಅಕ್ಕೆ ನಿಮ್ 200 ರೂಪಾಯಿ ನೀವೇ ಇಟ್ಕೊಳ್ಳಿ. ನಿಮ್ಮ ಗಂಡ ಹೆಂಡತಿ ಜಗಳನ ನೀವೇ ಬಗೆಹರಿಸ್ಕೊಳ್ಳಿ. ಇನ್ಮೇಲೆ ನೀವುಂಟು, ನಿಮ್ಮ ಯಜಮಾನ್ರು ಉಂಟು. ಅಬ್ಬಿ ಯಾಕೆ ಇವತ್ತು ಇಷ್ಟೊಂದು ರ್ಯಾಶ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ? ನಾನು ರ್ಯಾಶ್ ಆಗಿ ಬಿಹೇವ್ ಮಾಡಬಾರ್ದು ಅಂದ್ರೆ ನೀನು ಈಗಿಂದೀಗಲೇ ಆ ರಾಜೇಶ್ವರಿ ಮನೆಗೆ ಹೋಗಿ ಅವಳ ಕಾಲನ್ನ ಹಿಡ್ಕೊಂಡು ಸಾರಿ ಕೇಳಬೇಕು. ಎಕ್ಸ್ಕ್ಯೂಸ್ ಮೀ, ಇದುವರೆಗೂ ನನ್ನ ಲೈಫಲ್ಲಿ ಯಾರಿಗೂ ಸಾರಿ ಕೇಳಿಲ್ಲ, ಸ್ಯಾರಿ ಉಡಲ್ಲ. ನಾನು ಅಣ್ಣ ಹೇಳ್ತಾ ಇದ್ದೀನಿ ಅಂದ ಮೇಲೆ ಸಾರಿನೂ ಕೇಳಬೇಕು, ಸ್ಯಾರಿನೂ ಉಡಬೇಕು. ಇಲ್ಲ ಅಂದ್ರೆ ಬರೀ ನಿನ್ನ ಕಿವಿ ಜೊತೆಗೆ ಮೂಗುನು ಕೂಡ ಕಚ 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 ಅಂತ ಕಚ್ಕೊಂಡು ಚಿಂದು ಬಿಡ್ತೀನಿ. ಐ ಡೋಂಟ್ ಕೇರ್. ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಎಡಗೈ ಎತ್ತಿದ್ರ ವೀರಕ್ಕೆ ಸರಿ, ಬಲಗೈ ಎತ್ತಿದ್ರ ವೀರ ಬದುಕರಿ. ಯುದ್ಧದಲ್ಲಿ ಫಿರಂಗಿಗಳಿಗೆ ಎಡಗೈಯಿಂದ ಬಾಂಬನ್ನು ಇಕ್ಕಿ ಬಲಗೈಯಿಂದ ಬೆಂಕಿಯನ್ನು ಹಚ್ಚಿ ಬಾಂಬನ್ನು ಢಮಾರ್ ಎಂದು ಸುರಿಸಿ ಶತ್ರು ಪಕ್ಷದವರ ರುಂಡ ಮುಂಡಗಳನ್ನು ಚೆಂಡಾಡುವಂತ ವಂಶದಲ್ಲಿ ಬಿಟ್ಟಿದ್ದ ನನಗೆ ಒಂದು ಸಿಗರೇಟ್ ಅನ್ನು ಹಚ್ಚಿ ಅಲ್ಲಲ್ಲಿ ಸುಡೋದಕ್ಕೆ ಬರೋದಿಲ್ಲ ಅನ್ಕೊಂಡ್ಬಿಟ್ಟಿದ್ದೀಯೇನೆ. ನಾನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ನೀನು ಸಾರಿ ಕೇಳಬೇಕು ಅಂದ್ರೆ ಕೇಳಬೇಕು, ಇಲ್ಲ ಅಂದ್ರೆ ಈಗಲೇ ಒಂದು ಟಾಟಾ ಸುಮನ ಬಾಡಿಗೆ ತಗೊಂಡು ಬಂದು ಅದರಲ್ಲಿ ನಿನ್ನನ್ನು ಎತ್ತಾಕೊಂಡೋಗಿ ಬೆಂಗಳೂರಿನ ಗಲ್ಲಿಗಳನ್ನು ತೋರಿಸ್ತಾ ಒಂದೊಂದು ಬಿಡ್ತಾ ಹೋಗ್ತೀನಿ. ನಡಿಯೇ ಸಾರಿ ಕೇಳ ನಡಿಯಾ. ಓ ಮೈ ಗಾಡ್, ಸಾರಿ ಕೇಳ್ಬೇಕಂತೆ. ಸಾರಿ ದೊಡ್ಡ ಕುಸ್ಕ. ಟಿವಿ ಬರೋ ಬ್ಯಾಡ್ ನ್ಯೂಸ್ ನೋಡಿ ಇವರು ಅದೇ ತರ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಒಬ್ಬ ಸುಂದರವಾದ ಹುಡುಗಿ ಯಾರ ಕೈಗೂ ಸಿಗದೆ ಇದ್ದಾಗ ಗಾಸಿಪ್ ಕೈ ಸಿಗ್ತಾಳೆ. ಅದು ಯಾಕೆ ಅಂತ? ಬರೀ ಮಾತಾಡ್ಕೊಂಡೆ ಚಪ್ಲ ತೀರಿಸ್ಕೊಂಡ್ ಬಿಡೋಣ ಅಂತ ತುಂಬಾ ಜನ ಕಾಯ್ತಾ ಇರ್ತಾರೆ. ಹಾಗಾದ್ರೆ ನಿಮ್ಮ ಮತ್ತೆ ಪಾಂಡುರಂಗ ವಿ ಆರ್ ಜಸ್ಟ್ ಫ್ರೆಂಡ್ಸ್. ಹಾಗಾದ್ರೆ ಈ ಗಾಸಿಪ್ ಹೇಗ್ ಹರಡ್ತು? ತುಂಬಾ ದುಃಖ ತರೋ ವಿಷಯ ಏನು ಅಂದ್ರೆ ಈ ಗಾಸಿಪ್ ನ ಹರಡ್ತಾ ಇರೋದೇ ಪಾಂಡುರಂಗ ಅವ್ರ ಹೆಂಡತಿ. ತನಗಂತೂ ಗಂಡನ್ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ. ಪಾಪ ಗಂಡ ಬೇಸತ್ತು ಬೇರೆಯವ್ರ ಹತ್ರ ಮಾತಾಡಿದ್ರೆ ಅದನ್ನು ಸಹಿಸಲ್ಲ. ಬೆಂಕಿ ಹಿಂದೆ ಹೊಗೆ ಆಡಲ್ಲ, ಹಾಗೆ ಅಫೇರ್ ಹಿಂದೆ ಗಾಸಿಪ್ ಹುಟ್ಟಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇದು ಜನರ ತಪ್ಪು ಕಲ್ಪನೆ ಅನ್ನೋದು ನನ್ನ ಭಾವನೆ. ಹಾಗೆ ನೀವು ಮತ್ತೆ ಪಾಂಡುರಂಗ ಅವರು ಬೇಕಾದಷ್ಟು ಕಡೆ ಒಟ್ಟೊಟ್ಟಿಗೆ ಸುತ್ತಾಡ್ತಾ ಇದ್ದೀರಾ ಅಂತ ಕೂಡ ಕೇಳ್ಪಟ್ಟಿದ್ದೀವಿ. ಮೊನ್ನೆ ನೀವು ಕಾಂಪ್ಲೆಕ್ಸ್ ಹತ್ರ ಐಸ್ ಕ್ರೀಮ್ ಕೂಡ ತಿಂದ್ರಂತೆ. ನೋಡಿ, ಕಾಂಪ್ಲೆಕ್ಸ್ ಹತ್ರ ದಿನಕ್ಕೆ 1000 ಜನ ನಿಂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇರ್ತಾರೆ. ಅದನ್ನೆಲ್ಲ ಅಫೇರು ಅಂತ ನೀವು ಹೇಳ್ಬಾರ್ದು. ಐಸ್ ಕ್ರೀಮ್ ತಿಂದಾದ್ಮೇಲೆ ನೀವಿಬ್ರು ಕೈ ಹಿಡ್ಕೊಂಡು ಮಾಲ್ಗೆ ಸಿನಿಮಾ ನೋಡಕ್ ಕೂಡ ಹೋಗಿದ್ರಂತೆ. ಎಷ್ಟೊಂದು ಜನ ಫ್ರೆಂಡ್ಸು ಕೈ ಹಿಡ್ಕೊಂಡು ಸಿನಿಮಾ ನೋಡಕ್ ಹೋಗ್ತಾರೆ. ಹಾಗೆ ನಾವು ಕೈ ಹಿಡ್ಕೊಂಡು ಇಡೀ ಸಿನಿಮಾ ನೋಡಿದ್ವಿ. ಅದನ್ನೆಲ್ಲ ಅಫೇರು ಅಂತ ನೀವು ಹೇಳ್ಬಾರ್ದು. ಸಿನಿಮಾ ನೋಡಾದ್ಮೇಲೆ ನೀವಿಬ್ರು ಹೋಟ್ಲಿಗೆ ಹೋಗಿದ್ರಂತೆ, ಊಟ ಮಾಡೋದಕ್ಕೆ. ನೋಡ್ರಿ, ದಿನಕ್ಕೆ 1000 ಜನ ಹೋಟೆಲ್ಗೆ ಹೋಗ್ತಾರೆ ಬರ್ತಾರೆ ಊಟ ಮಾಡೋದಿಕ್ಕೆ.
ಅದನ್ನೆಲ್ಲ ಅಫೇರ್ ಅಂತ ನೀವ್ ಹೇಳ್ಬಾರ್ದು. ಹಾಗೆ ನೀವು ಊಟ ಮಾಡಾದ್ಮೇಲೆ ಬೇರೆಲ್ಲೋ ಹೋಗಿದ್ರಂತೆ. ನೋಡಿ ಅದೇ ಬೇಡ ಅನ್ನೋದು. ಇಲ್ಲಿಂದ ಆಚೆಗೆ ಇವ್ರು ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು. ಯಾರೋ ನಮ್ಗೆ ಆಗ್ತಾ ಇರೋರು ನಮ್ಮ ಬಗ್ಗೆ ಈ ಕಾನ್ಸೆಪ್ಟ್ ಎಲ್ಲ ಹರಡ್ಬಿಟ್ಟಿದ್ದಾರೆ. ಆಕ್ಚುಲಿ ಏನಾಯ್ತು ಅಂದ್ರೆ ಪಾಂಡುರಂಗ ಅವರು ತಮ್ಮ ದುಃಖ ಗೋಳು ಸಂಕಟನೆಲ್ಲ ನನ್ನ ಹತ್ರ ಗುಳ್ಳೋ ಅಂತ ಹೇಳ್ಕೊಂಡು ಹತ್ಬಿಟ್ರು. ಅದನ್ನೆಲ್ಲ ವಿಡಿಯೋ ಮಾಡಿಟ್ಟಿದ್ದೀನಿ, ಹಾಗೆ ತೋರಿಸ್ಲಾ? ಬೇಡ ಬೇಡ, ಆ ವಿಡಿಯೋನ ನಮಗ್ ಕೊಟ್ಬಿಡಿ. ನಾವು ಚಾನಲ್ ಅಲ್ಲಿ 3 ದಿನ ಚೆನ್ನಾಗಿ ಹಾಕಿ ಉಜ್ಬಿಡ್ತೀವಿ. ರೀ ರಾಜೇಶ್ವರಿ, ನಿಮ್ಮಂತ ಚೆಲ್ವೆ ಮುಂದೆ ನನ್ನ ದುಃಖನ ತೋಡ್ಕೊಳ್ಳೋದು ಇನ್ನು ಯಾರ ಮುಂದೆ ದುಃಖ ತೋಡ್ಕೊಳ್ಳಿ ಹೇಳಿ? ನೋಡ್ಕೊಳಕ್ಕೆ ಅಂತಾನೆ ಬಂದಿದ್ದೀರಾ, ನೋಡ್ಕೊಳ್ಳಿ. ಅಲ್ಲ ಕಣ್ರಿ, ನಮ್ಮ ಜಾತಿ ಜಂಬಲ್ದಿನಿಯವರು ಬೆಳಿಗ್ಗೆ ಎದ್ದು ಕೈ ಕಾಲುಗಳಿಂದ ಆಡಿಸೋದೇ ವ್ಯಾಯಾಮ ಅಂತ ತಪ್ಪು. ಗಂಡನ್ ತಪ್ಕೊಳ್ತಾ ಇರೋ ಕೈಗಳು ಇದ್ರೆಷ್ಟು ಹೋದ್ರೆಷ್ಟು ಅಲ್ವೇ ಮತ್ತೆ? ಅಲ್ಲ ಕಣ್ರಿ ರಾಜೇಶ್ವರಿ, ಈಗ ನೋಡಿ ಒಂದು ಹೆಣ್ಣು ಮನೆಯಲ್ಲಿ ರುಚಿ ರುಚಿಯಾಗಿ ಅಡಿಗೆಗಳನ್ನ ಮಾಡಿರ್ತಾಳೆ, ಅದು ಯಾರಿಗೋಸ್ಕರ ಹೇಳಿ? ಯಾರಾದ್ರೂ ನಿಮ್ಮಂತವ್ರು ತಿನ್ಲಿ ಅಂತ ಅಲ್ವೇ ಮತ್ತೆ? ಈಗ ನೋಡಿ ಒಂದು ಹಚ್ಚ ಹಸಿರಿನ ಗಿಡದಲ್ಲಿ ರಾತ್ರಿಯಾಗಿ ಬೆಳಕು ಹರಿಯೋದ್ರೊಳಗಡೆ ಒಂದು ಬಣ್ಣ ಬಣ್ಣದ ಹೂ ಬಂದು ಕೂತ್ಬಿಟ್ಟಿರುತ್ತೆ ಕಣ್ರಿ, ಯಾರಿಗೋಸ್ಕರ? ಹೆಣ್ಮಕ್ಳು ಮುಟ್ಕೊಳ್ಳಿ ಅಂತ, ದೇವ್ರ ಪಾದ ಸೇರ್ಲಿ ಅಂತ. ಅಲ್ವೇ ಮತ್ತೆ? ಈಗ ನಮ್ಮಂತ ಗಂಡಸರು ಮದುವೆ ಅಂತ ಆಗ್ತಾರೆ, ಯಾಕೆ ಹೇಳಿ? ಏನೋ ನನಗೆ ಅನುಭವ ಇಲ್ಲಪ್ಪ, ನೀವೇ ಹೇಳ್ಬೇಕು. ಇದರಲ್ಲಿ ಅನುಭವದ ಪ್ರಶ್ನೆ ಎಲ್ರಿ ಬಂತು? ಏನೋ ಮದುವೆ ಆಗಿ ಒಂದು 4-6 ಮಕ್ಕಳುಗಳನ್ನ ಮಾಡಿಕೊಂಡು ಸಂಸಾರದ ಸರ್ವ ಸುಖಗಳನ್ನು ಅನುಭವಿಸೋದಕ್ಕೆ. ಅಲ್ಲ ಕಣ್ರಿ, ಆ ಜಾತಿ ಜಂಬಲ್ದಿಂದಿಯವರಿಗೆ ಜೀವನದ ಇಂತಹ ಸಣ್ಣ ಸಣ್ಣ ಸುಖಗಳು ಕೂಡ ಅರ್ಥವಾಗ್ಲಿಲ್ಲ ಅಂದ್ರೆ ಅವ್ರಿಗೆ ಏನ್ ತಾನೇ ಹೇಳ್ಬೇಕು? ನೋಡಿ ಪಾಂಡುರಂಗ ಅವ್ರೆ, ನಾವು ಮಹಿಳಾ ಸಂಘದವರೆಲ್ಲ ಸೇರ್ಕೊಂಡು ನಿಮ್ಮ ಮಿಸಸ್ ಜಾಜಿ ಅವ್ರ ಹತ್ರ ಮಾತಾಡ್ತೀವಿ. ಅವ್ರು ನಿಮ್ ಜೊತೆ ನೆಮ್ಮದಿಯ ಸಂಸಾರ ತೂಗಿಸ್ಕೊಂಡು ಹೋಗೋ ಹಾಗೆ ನಾವು ನೋಡ್ಕೊತೀವಿ. ನನ್ನ ಹೆಂಡತಿ ನನ್ನ ಜೊತೆ ಹೊಂದ್ಕೊಂಡು ಹೋಗಿದ್ದೇ ಆದಲ್ಲಿ ನಾನು ಕೂಡಲೇ ತಿರುಪತಿ ತಿಮ್ಮಪ್ಪನಿಗೆ ಚಿನ್ನದ ಕಿರೀಟ ಕಳಿಸ್ತೀರಾ? ಇಲ್ಲ ಕಣ್ರಿ, 11 ರೂಪಾಯಿ ಮನಿ ಆರ್ಡರ್ ಮಾಡ್ತೀನಿ. ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಮದುವೆ ಆಗಿ ಇಷ್ಟು ವರ್ಷಗಳ ಕಾಲ ನೀವಿನ್ನು ಬ್ರಹ್ಮಚಾರಿಯಾಗೆ ಉಳಿದಿದ್ದೀರಾ ಅಂದ್ರೆ ನಮ್ಮ ಇಡೀ ಮಹಿಳಾ ಸಂಘ ತಲೆ ತಗ್ಸುವಂತ ವಿಷಯ ಅದು. ನ್ಯಾಚುರಲ್ ರಿಸೋರ್ಸಸ್ ನ ವೇಸ್ಟ್ ಮಾಡಬಾರ್ದಪ್ಪ. ನೋಡಿದ್ರೇನ್ರಿ ರಾಜೇಶ್ವರಿ ಅವ್ರೆ, ನಿಮಗಿರೋ ಬುದ್ಧಿನಲ್ಲಿ ಒಂದು ಕಾಲು ಬುದ್ಧಿ ಕೂಡ ನನ್ನ ಹೆಂಡತಿ ಅನ್ಸ್ಕೊಂಡು ಅವಳಿಗಿಲ್ಲ. ಒಂದೊಂದು ಸಲ ನನಗೆ ಅನ್ಸ್ಬಿಡುತ್ತೆ, ನೀವೇ ಯಾಕಾದ್ರೂ ನನ್ನ ಹೆಂಡತಿ ಆಗಬಾರ್ದಿತ್ತು ಅಂತ. ಈ ಮಾತನ್ನ ನೀವು ಮಾತಾಡ್ತಿಲ್ಲ, ನಿಮ್ಮ ಒಳಗಿರೋ ಡೆಸ್ಪರೇಷನ್ ಮಾತಾಡ್ತೀವಿ. ನೀವೇನು ಯೋಚನೆ ಮಾಡ್ಬೇಡಿ, ನನ್ನ ನಿಮ್ಮ ಸ್ನೇಹ ಹೀಗೆ ಮುಂದುವರಿತು. ನಿಮ್ಮ ಹೆಂಡತಿಗೆ ನಾನು ಬುದ್ಧಿ ಹೇಳ್ತೀನಿ, ಆ ದೇವ್ರು ನಿಮ್ಮ ಹೆಂಡತಿಗೆ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಅದಕ್ಕೆ ನೀವು ಟಿವಿ ಆಫ್ ಮಾಡಿದ ಮಾತ್ರಕ್ಕೆ ಎಲ್ಲರೂ ಟಿವಿ ಆಫ್ ಮಾಡ್ಬಿಡ್ತಾರ? ಪಲ್ಲು ಹಬಿಯಲ್ಲೇ ನೀವ್ ಅವತ್ತು ಆಚೆ ಹಾಕ್ದಾಗಿಂದ ಅವನಿನ್ನೂ ಮನೆಗೆ ಬಂದಿಲ್ಲ. ಮೋಸ್ಟ್ಲಿ ರಾಜೇಶ್ವರಿ ಮನೆ ಹತ್ರ ಹೋಗಿರ್ತಾನೆ ಅನ್ಸುತ್ತೆ. ಆ ರಾಜೇಶ್ವರಿನ ಕಿಡ್ನಾಪ್ ಮಾಡಿದ್ರೆ ಹಬಿ ತಾನಾಗಿ ಬರ್ತಾರೆ. ನೀವಿಬ್ರು ಇವಳ ಕಿಡ್ನಾಪ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಕಿಡ್ನಾಪ್ ಮಾಡೋದ್ರಲ್ಲ ಎಕ್ಸ್ಪರ್ಟ್. ಮತ್ತೆ ಯಾರನ್ನ ಕಿಡ್ನಾಪ್ ಮಾಡ್ಬೇಕಾದ್ರೆ ನಮ್ಗೆ ಹೇಳಿ. ಇದು ನಿನ್ಗೆ, ಇದು ನಿನ್ಗೆ. ನೀನ್ ಮಾತ್ರ ಅಪ್ಪಿ ಕಾರ್ ಕಡೆ ಮಾತ್ರ ಹೋಗ್ಬೇಡ. ಮರಿದಿರಪ್ಪನಂತ ಅನ್ಕೊಂಡು ನಿನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ. ಐ ಆಮ್ ವೆರಿ ಸಾರಿ ರಾಜೇಶ್ವರಿ, ನಿನ್ನ ಕಿಡ್ನಾಪ್ ಮಾಡಿಸಿದ್ರೆ ನಂಗೆ ಬೇರೆ ದಾರಿ ಇರ್ಲಿಲ್ಲ. ಕಾರಣ ಏನು ನನ್ನ ಕಿಡ್ನಾಪ್ ಮಾಡಿಸಿದಕ್ಕೆ? ನಾನು ನನ್ನ ಹಬಿ ಹೇಗೋ ಸಂಸಾರ ಮಾಡ್ಕೊಂಡಿದ್ವಿ, ಆದ್ರೆ ನಮ್ಮಿಬ್ರು ಬಂದೆ, ನೀನ್ ಬಂದೆ ರಕಿತಾ ತರ. ನಾನು ರಕಿತಾನ? ಕಿತಾಪತಿ ಮಾಡೋದೆ ನಿನ್ ಕೆಲ್ಸ. ಜಾಜಿ ಸ್ವಲ್ಪ ಬಾಮ್ಮ ಇಲ್ಲಿ ನೋಡಮ್ಮ. ಈಗ ಇವಳ ಹತ್ರ ಜಗಳ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಿನ್ನ ಗಂಡ ಅವಳ ಹತ್ರ ಇದ್ದಾನೆ. ಅವಳ ಕಾಲಿಗೆ ಬಿದ್ದು ನನ್ನ ಗಂಡನ ಬಿಟ್ಕೊಡು ಅಂತ ಕೇಳ್ಕೊಂಡ್ರೆ ಬಿಟ್ಕೊಡ್ಬಹುದು. ಮೊದ್ಲು ಇವಳಿಂದ ಹಬಿನ ಬಿಡಿಸ್ಕೊಂಡು ಆಮೇಲೆ ಇವಳಿಗೆ ಬುದ್ಧಿ ಕಲಿಸ್ದೆ. ಅದಕ್ಕೆ ಅಣ್ಣ ಮನೆಗ್ ಬಂದ್ಮೇಲೆ ನೀವೇನು ಬೈಯಕ್ ಹೋಗ್ಬೇಡಿ, ಆಮೇಲೆ ವಾಪಸ್ ಹೋಗ್ಬಿಟ್ರೆ ಕಷ್ಟ. ಸ್ವಲ್ಪ ಏನೋ ಬರ್ತಾ ಇದೆ ನೋಡೋಣ. ಪ್ರಿಯ ವೀಕ್ಷಕರೇ, ಪಾಂಡುರಂಗ ಹಾಗೂ ಜಾಜಿ ಅವರ ದಾಂಪತ್ಯದಲ್ಲಿ ಈಗ 3ನೇ ಹೆಣ್ಣು ಪ್ರವೇಶಿಸಿರುವಂತಹ ವಿಷಯ ಚರ್ಚೆಗೆ ಗ್ರಾಸವಾಗಿದೆ. ಪಾಂಡುರಂಗ ಅವರು ಮನೆ ಬಿಟ್ಟು ಹೋಗೋದಕ್ಕೆ ಜಾಜಿ ಅವರೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ದಾಂಪತ್ಯದಲ್ಲಿ ಬಿರುಕು ಉಂಟಾದಾಗ ರಾಜೇಶ್ವರಿ ಅವರು ಮಧ್ಯ ಪ್ರವೇಶಿಸಿ ಈ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಅದ್ ಹೇಗೆ ಅಂತ ನೀವೇ ನೋಡಿ. ರಾಜೇಶ್ವರಿ ಪ್ಲೀಸ್, ನಾನು ಮಾಡಿದ್ದು ದೊಡ್ಡ ತಪ್ಪಾಗೋಯ್ತು. ಇನ್ಮೇಲೆ ನಾನು ಹಬಿನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಪ್ಲೀಸ್ ನನ್ನ ಹಬಿನ ಬಿಟ್ಕೊಟ್ಬಿಡು, ಬೇಕಾದ್ರೆ ನಾನು ನಿನ್ ಕಾಲಿಗೆ ಬೀಳ್ತೀನಿ. ಅಯ್ಯೋ, ಕಾಲಿಗೆಲ್ಲ ಬೀಳ್ತಾ ಇದೆಯಾ ಅಂದ್ಮೇಲೆ ಬುದ್ಧಿ ಬಂದಿದೆ ಅಂದಂಗ ಆಯ್ತು. ಓಕೆ, ಏನೋ ದೊಡ್ಡ ಮನ್ಸು ಮಾಡಿ ನಿನ್ ಗಂಡನ ಕಳಿಸ್ಕೊಡ್ತೀನಿ. ಸ್ನೇಹಿತರೆ, ಜಾಜಿ ಅವರ ಗಂಡ ಪಾಂಡುರಂಗ ಅವರು ಜಾಜಿ ಅವರ ಕೈಗೆ ತಪ್ಪು ಹೋಗ್ತಾ ಇರ್ಬೇಕಾದ್ರೆ ರಾಜೇಶ್ವರಿ ಅವರು ದೊಡ್ಡ ಮನಸ್ಸು ಮಾಡಿ ಪಾಂಡುರಂಗ ಅವರನ್ನ ಜಾಜಿ ಅವ್ರ ಬಳಿ ಕಳ್ಸಿಕೊಟ್ಟಿದ್ದಾರೆ. ಇಂಥ ಸಂಬಂಧಗಳನ್ನ ಬೆಸ್ಗೆ ಹಾಕೋದ್ರಲ್ಲಿ ರಾಜೇಶ್ವರಿ ಅವ್ರದ್ದು ಎತ್ತಿದ ಕೈ. ಅವರ ಈ ಸಮಾಜ ಸೇವೆ ನಿರಂತರವಾಗಿ ಸಾಗ್ತಾ ಇರ್ಲಿ ಅಂತ ನಾವೆಲ್ಲರೂ ಹಾರೈಸೋಣ.
ಅದಕ್ಕೆ ಮೊದಲು ಕೇಬಲ್ ಆಫೀಸಿಗೆ ಫೋನ್ ಮಾಡಿ ಕೇಬಲ್ ಕಟ್ ಮಾಡಿಸಿ, ಇಲ್ಲ ಅಂದ್ರೆ ಇಡೀ ಏರಿಯಾದವ್ರಿಗೆ ನಿಮ್ ಯೋಗ್ಯತೆ ಗೊತ್ತಾಗ್ಬಿಡುತ್ತೆ. ಅಪ್ಪ ಆ ರಾಜೇಶ್ವರಿ ಅಂತೂ ನಮ್ಮ ಯಜಮಾನ್ರನ್ನ ಬಿಟ್ಟು ಕಳ್ಸಿದ್ದಲ್ಲ. ಕೆಲವು ಕಂಡೀಷನ್ಗಳನ್ನ ಜಾಜಿ ಜಂಬಲ್ದಿನಿಯವ್ರಿಗೆ ಹಾಕ್ಬಿಟ್ಟು ಆದ್ಮೇಲೆ ನನ್ನನ್ನು ಅವರು ಬಿಟ್ಟು ಕಳಿಸಿರೋದು. ಏನ್ ಕಂಡೀಷನ್? ನೀವು ನಿಮ್ಮ ರೂಮ್ನಲ್ಲಿ ಹಾಕಿರುವ ನೋ ಅಡ್ಮಿಷನ್ ಬೋರ್ಡ್ನ ತೆಗಿಬೇಕಂತೆ, ನನ್ನನ್ನು ತುಂಬಾ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋಬೇಕಂತೆ. ನೋಡ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ವಿಚ್ಛೇದನ ಕೊಡಿಸಿ ನನ್ನನ್ನು ಅವರೇ ಮದುವೆ ಆಗ್ತಾರಂತೆ.